ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಿದ್ದೀರಾ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುರಭಿ ರಾಜೇಂದ್ರ. ಎಂದಿನಂತೆ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರು ಪಂಡಿತ್ ದಿನೇಶ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸನೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ. ಎಸ್ ವೀಕ್ಷಕರೇ, ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ, ಕಲಿಯುವ ಇಂಟ್ರೆಸ್ಟ್ ಇದ್ರೆ, ಇದೇ ಫೆಬ್ರವರಿ 10ರಿಂದ ಗುರುಗಳ ನೇತೃತ್ವದಲ್ಲಿ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಕುಟುಂಬ ಸಮೇತರಾಗಿ ನೀವು ಜ್ಯೋತಿಷ್ಯ ಕಲಿಯಬಹುದು. ಎಲ್ಲೆಲ್ಲೋ ಹೋಗಿ ಮೋಸ ಹೋಗೋ ಬದಲು ನಕ್ಷತ್ರ ನಾಡಿಯಲ್ಲಿ ನೀವು ಜ್ಯೋತಿಷ್ಯ ಕಲಿಯಬಹುದು. ಈಗಾಗಲೇ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗುರುಗಳ ನೇತೃತ್ವದಲ್ಲಿ ಜ್ಯೋತಿಷ್ಯ ಕಲಿತಿದ್ದಾರೆ. ಆಸಕ್ತಿ ಇದ್ರೆ ನೀವು ಫೆಬ್ರವರಿ 10ರಂದು 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಜಾಯಿನ್ ಆಗಬಹುದು, ನೇರವಾಗಿ ಸಂಪರ್ಕ ಮಾಡಬಹುದು ಗುರುಗಳನ್ನ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಕ್ರಿಸ್ಟಲ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದನ್ನ ಧರಿಸುವುದರಿಂದ ಏನೆಲ್ಲ ಉಪಯೋಗ ಇದೆ, ಇತ್ತೀಚಿನ ದಿನಗಳಲ್ಲಿ ಜನರು ಅದನ್ನ ಬಹಳ ಬಳಕೆ ಮಾಡ್ತಾ ಇದ್ದಾರೆ. ಇದರಿಂದ ಏನು ಉಪಯೋಗ, ಯಾಕೆ ಧರಿಸಬೇಕು ಅನ್ನೋದು ತಿಳಿದುಕೊಳ್ತಾ ಹೋಗೋಣ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಕ್ರಿಸ್ಟಲ್ ಬಗ್ಗೆ ತಿಳ್ಕೊಂಡು ಹೋಗೋಣ. ಯಾಕೆ ಯೂಸ್ ಮಾಡ್ತಾರೆ ಅದನ್ನ ಅಂತ. ಮೊಟ್ಟ ಮೊದಲಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ, ಅದು ಸುಳ್ಳು. ಸಾವಿರಾರು ವರ್ಷಗಳ ಹಿಂದೆ ಈ ಕಾಡು ಜನರು ಕುತ್ತಿಗೆಗೆ ಕೆಲವು ಮಾಲೆಗಳು ಹಾಕ್ಕೊಳ್ಳೋರು. ಈ ಮರದಿಂದ ಕತ್ತರಿಸಿರ್ತಕ್ಕಂಥ ಸಣ್ಣ ಸಣ್ಣ ಇದಿರ್ಬೋದು, ಅಥವಾ ಕೆಲವು ಕಾಯಿಗಳು ಸಿಗ್ತಾವೆ, ಸಣ್ಣ ಸಣ್ಣದು ಗಟ್ಟಿ ಕಾಯಿಗಳು. ಅದನ್ನೆಲ್ಲ ಈ ಕೊಂಬೆಯಲ್ಲಿ, ರೆಂಬೆ ಕೊಂಬೆಯಲ್ಲಿ ಸ್ವಲ್ಪ ಅದನ್ನೆಲ್ಲ ಪೋಣಿಸಿ ಕುತ್ತಿಗೆಗೆ ಹಾಕ್ಕೊಳ್ಳೋರು. ಅನಾದಿ ಕಾಲದಿಂದನೂ ಕೂಡ ಫಸ್ಟು ಫ್ಯಾಷನ್ಗೆ ಬಂದಿದ್ದು. ಫ್ಯಾಷನ್ ಬರ್ತಾ 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 ಅದರಲ್ಲಿ ಏನೋ ಒಂದು ರೀತಿಯ ಒಂದು ಉಪಯೋಗ ಇದೆ ಅಂತ ಹೇಳಿ ಆಮೇಲೆ ಸಾಮಾನ್ಯವಾಗಿ ಬಂದಿದ್ದು. ಅದಾದ ನಂತರ ಬಂದಿರತಕ್ಕಂಥದ್ದು ಖನಿಜಗಳು, ಮಿನರಲ್ಸ್. ದೇಹಕ್ಕೆ ಆಹಾರದಲ್ಲಿ ನಾವು ಖನಿಜ ತಗೊಳ್ತೀವಿ. ಅಂದರೆ ನಮಗೆ ರಕ್ತ ಚೆನ್ನಾಗಿರಬೇಕು ಅಂದರೆ ಸೊಪ್ಪು ತಿನ್ನಿ ಅಂತಾರೆ. ಸೊಪ್ಪಲ್ಲಿ ಏನಿದೆ ಸರ್ ಅದರಲ್ಲಿ ತಿಂದರೆ ಅಂತಂದರೆ ಅದರಲ್ಲಿ ಕಬ್ಬಿಣದ ಅಂಶ ಇದೆ, ಅಂಶ. ಹಾಗೆ ಇನ್ನೊಂದು ಯಾವ್ದಾದ್ರು ಒಂದು ತರಕಾರಿ ತಿನ್ನಿ ಅಂತಾರೆ, ಅದರಲ್ಲಿ ವೈಟಮಿನ್ ಬಿ, ಸಿ ಏನೇನೋ ಇರ್ತವಲ್ವ. ಸೊ ಅವೆಲ್ಲ ನಮಗೆ ಖನಿಜಗಳ ರೂಪದಲ್ಲಿ ಇರ್ತಕ್ಕಂಥದ್ದು, ದೇಹಕ್ಕೆ ಬರ್ತಕ್ಕಂಥದ್ದು. ಓಕೆ ಗುರುಜಿ, ಮಾತನಾಡ್ತಾ ಹೋಗೋಣ. ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ನಮ್ಮ ಹೆಸರು ಸುರೇಶ್ ಅಂತ, ಬಾಗೇಪಲ್ಲಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಹಲೋ 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 ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ ನಮಸ್ಕಾರ ಸರ್, ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಹಲೋ ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 29/5/2002. 29/5/2002. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 12. ಅದೇ ಎಷ್ಟು, ಬೆಳಗ್ಗೆನಾ ಸಂಜೆನಾ? ಹೇಳಿ, ಹುಟ್ಟಿದ ಸಮಯ ತಿಳಿಸ್ಕೊಡಿ ಸರ್. ಓಕೆ, ಸಂಪರ್ಕ ಕಡಿತಗೊಂಡಿದೆ. ನಾವು ಸ್ವಲ್ಪ 2 ನಿಮಿಷ ಮಾತಾಡೋಣ. ಓಕೆ ಗುರು, ಕಾಲ್ ತಗೋಣ, ಅರ್ಜೆಂಟ್ ಏನು ಬೇಡ. ಓಕೆ ಓಕೆ. ಸೊ ಕ್ರಿಸ್ಟಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಅನಾದಿ ಕಾಲದಿಂದನೂ ಕೂಡ ಈ ಬೀಡ್ಸ್ನ ಹಾಕ್ಕೊಳ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಹಾಗೆ ನಾನು ಆಲ್ರೆಡಿ ಹೇಳ್ದಂಗೆ ನಮಗೆ ಈ ಒಂದು ದೇಹಕ್ಕೆ ಮಿನರಲ್ಸ್ ಭಾಳ ಅತ್ಯಗತ್ಯ. ಕ್ರಿಸ್ಟಲ್ಸ್ ಹಾಕ್ಕೊಳ್ಳೋದ್ರಿಂದ ಭಾಳಷ್ಟು ನಮಗೆ ಉಪಯೋಗ ಆಗುತ್ತೆ. ಇಲ್ಲಿ 2 ಕೈಯಲ್ಲೂ ಕ್ರಿಸ್ಟಲ್ಸ್ ತೋರಿಸಿದ್ವಿ, ಒಂದು ಎಡಗೈಯಲ್ಲೂ ತೋರಿಸಿದ್ವಿ, ಬಲಗೈಯಲ್ಲೂ ತೋರಿಸಿದ್ವಿ. ತುಂಬ ಜನಕ್ಕೆ ಗೊತ್ತಿಲ್ಲ ಎಡಗಡೆ ಯಾವುದು ಬಲಗಡೆ ಯಾವುದು ಅಂತ. ಹೇಗೆ ನಾವು ಉಸಿರಾಟದಲ್ಲಿ ಚಂದ್ರನಾಡಿ ಸೂರ್ಯನಾಡಿ ಅಂತ ಹೇಳ್ತೀವಿ, ನಮ್ಮ ಕೈಗಳಲ್ಲೂ ಕೂಡ ಚಂದ್ರನ ಒಂದು ನಾಡಿ ಮತ್ತು ಸೂರ್ಯನಾಡಿ ಇರ್ತಕ್ಕಂಥದ್ದು.
ತುಂಬ ಜನಕ್ಕೆ ಯಾವುದಕ್ಕೆ ಯಾವ್ದು ಹಾಕೋಬೇಕು ಅಂತ ಗೊತ್ತಿಲ್ಲ. ಕ್ರಿಸ್ಟಲ್ ಸಿಗ್ತಾ ಎಲ್ಲ ಕಡೆ ಹಾಕೊಳ್ಳಿ, ರೈಟಲ್ಲೂ ಹಾಕೊಳ್ಳಿ, ಲೆಫ್ಟಲ್ಲೂ ಹಾಕೊಳ್ಳಿ. ಈ ಕ್ರಿಸ್ಟಲ್ ಒಳಗಡೆ ಏನಿದೆ ಅಂತಂದರೆ ಇದರಲ್ಲಿ ಇರ್ತಕ್ಕಂಥದ್ದೇ ಮಾಲಿಕ್ಯೂಲ್ಸ್. ಹೇಗೆ ಉಪ್ಪಿನ ಅರಳು ತಗೊಳ್ತಿಲ್ವ, ಉಪ್ಪಿನ ಅರಳು ಅದರಲ್ಲಿ NaCl ಇರುತ್ತೆ. NaCl ಎಲ್ಲರಿಗೂ ಗೊತ್ತು, ಸೋಡಿಯಂ ಇರುತ್ತೆ, ಅದರಲ್ಲಿ ಕ್ಲೋರಿನ್ ಇರ್ತಕ್ಕಂಥ NaCl. ಅದು ಒಂದು ಕಾಂಪೋಸಿಷನ್. ದೇಹಕ್ಕೆ ಉಪ್ಪು ಅಗತ್ಯ. ಫಾರ್ ಎಕ್ಸಾಂಪಲ್ ಇವಾಗ ಲೋ BP ಆಗ್ಬಿಟ್ಟಾಗ ನಾವು ಉಪ್ಪು ಸೇವ್ ಇಮಿಡಿಯೇಟ್ ಬಾಯಿಗೆ ಹಾಕ್ಕೊಳ್ತಾರೆ ಲೋ BP ಹಾಕಿದ್ರು. ಅಂದರೆ ಆ ಒಂದು ಉಪ್ಪು ನಮ್ಮ ದೇಹಕ್ಕೆ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಕೆಲಸ ಮಾಡುತ್ತೆ. ಆ ಕಾರಣದಿಂದನೇ ಕ್ರಿಸ್ಟಲ್ಸು ಜನನ ಆಗಿರೋದು. ಕ್ರಿಸ್ಟಲ್ಸು ನಾವು ಕೈಗೆ ಹಾಕ್ಕೊಂಡಾಗ ಆ ಕೈಯಲ್ಲಿರ್ತಕ್ಕಂಥ ಚರ್ಮದ ರಂಧ್ರಗಳಿರ್ತವೆ. ನಾವು ಕೂದಲೆಲ್ಲ ಬೆಳೆದಿರುತ್ತೆ ಅಥವಾ ರಂಧ್ರಗಳು ಕಾಣಿಸ್ತದೆ, ಸಣ್ಣ 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 ರಂಧ್ರ. ಆ ರಂಧ್ರದೊಳಗಡೆ ಈ ಕ್ರಿಸ್ಟಲ್ಸು ನಾವು ರಬ್ ಆಗ್ತಾ ಇರುತ್ತೆ. ಈಗ ನಾವು ಎಕ್ಸಸೈಸ್ ಮಾಡ್ದಾಗ ಹಿಂಗೆ ರಬ್ ಆಗ್ತಾ ಇರುತ್ತೆ. ರಬ್ ಆಗ್ತಾ ಇದ್ದಾಗ ಈ ಕ್ರಿಸ್ಟಲ್ ಇರತಕ್ಕಂಥ ಖನಿಜಗಳು ದೇಹದೊಳಗಡೆ ಸೇರುತ್ತೆ. ಉದಾಹರಣೆಗೆ ನಿಮಗೆ ಇದು ಹೆಂಗಪ್ಪ ಸೇರುತ್ತೆ ಅಂತಂದರೆ, ಒಂದು ಕಬ್ಬಣ ತಗೊಳ್ಳಿ, ಚರ್ಮದ ಮೇಲೆ ಕಬ್ಬಣವನ್ನು ಈ ರೀತಿ ಒಂದು 10 ಸೆಕೆಂಡ್ ಕಾಲ ಉಜ್ಜಿ ಕಬ್ಬಣ. ಆಮೇಲೆ ಸ್ಮೆಲ್ ನೋಡಿ, ನಿಮಗೆ ಕಬ್ಬಣದ ಸ್ಮೆಲ್ ಬರುತ್ತೆ. ಅಂದರೆ ಆ ಕಬ್ಬಣದಲ್ಲಿರ್ತಕ್ಕಂಥ ಸಣ್ಣ ಫೆರಾಕ್ಸೈಡ್ ಅಂತ ಏನು ಕರಿತೀವಿ, Fe ಅಂತ ಏನು ಕರಿತೀವಿ, ಚರ್ಮದ ಮೇಲೆ ಎಂಟ್ರಾಗಿದೆ. ದೇಹದೊಳಗಡೆ ಕ್ರಿಸ್ಟಲ್ಸ್ ಎಂಟ್ರಾದಾಗ ಆರೋಗ್ಯ, ಎಮೋಷನಲ್ ಸಮಸ್ಯೆ ಇರತಕ್ಕಂಥವ್ರಿಗೆ, ಆರ್ಥಿಕ ಸಮಸ್ಯೆ ಇರತಕ್ಕಂಥವ್ರಿಗೆ, ಹಾಗೆ ಸಂಬಂಧಗಳಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಎಲ್ಲ ಕೂಡ ಕ್ರಿಸ್ಟಲ್ಸು ಒಂದು ರೀತಿಯ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ನಾವು ಕರಿತೀವಿ. ನಾಟ್ ಎ ಡೈರೆಕ್ಟ್ ಮೆಡಿಸಿನ್, ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಇದಕ್ಕೆ ಕರೀತಾರೆ. ಆಲ್ಟರ್ನೇಟಿವ್ ಮೆಡಿಸಿನಲ್ಲಿ ಕ್ರಿಸ್ಟಲ್ಲು ಬಹಳಷ್ಟು ಸಹಾಯ ಮಾಡುತ್ತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಮೊಟ್ಟ ಮೊದಲಾಗಿರ್ತಕ್ಕಂಥದ್ದು, ದಯವಿಟ್ಟು ಯಾರು ಕಾಲ್ ಮಾಡಬೇಡಿ, ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಳ್ಳಿ, ಆಮೇಲೆ ಕಾಲ್ ಮಾಡಿ ಅಲ್ವಾ. ಜನ ಕಾಲ್ ಮಾಡಿ ನಾನು ಯಾವಾಗ ಮೇಲಕ್ಕೆ ಹೋಗ್ತೀನಿ, ಯಾವಾಗ ನಮ್ಮ ಮನೇಲಿರೋರು ಮೇಲಕ್ಕೆ ಹೋಗ್ತಾರೆ, ಸ್ವಲ್ಪ ಕಾಲ್ ಮಾಡಬೇಡಿ. ಕಾಲ್ ಸಿಗುತ್ತೆ, ವಿಚಾರವನ್ನು ತಿಳ್ಕೊಳ್ಳಿ, ಕ್ರಿಸ್ಟಲ್ಸ್ ಪರ್ಚೇಸ್ ಮಾಡಿ, ಜೀವನನ ಒಳ್ಳೇದು ಮಾಡ್ಕೊಳ್ಳಿ. ನಕ್ಷತ್ರನಾಡಿ ಸೇರಿ ನಿಮ್ಮ ಗ್ರಹಗಳು ಯಾವ್ಯಾವುದು ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ಅದನ್ನು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಕರೆ ಮಾಡ್ತೀರಾ, ಇದೇಳಿ ಅದೇಳಿ ಅಂತೀರಾ. ಜನಗಳು ಯಾವಾಗ ನೀವು ಉದ್ಧಾರ ಆಗಬೇಕು ಅಂತಂದರೆ, ಹೇಳ್ತಾ ಇದ್ದೀನಿ, ಯಾರ್ಯಾರು ವಾಹಿನಿ ನೋಡ್ತಾ ಇದ್ದೀರಾ, ಕರೆ ಮಾಡ್ತಾ ಇದ್ದೀರಾ, ಉದ್ಧಾರ ಆಗಬೇಕು ಅಂದರೆ ಜ್ಯೋತಿಷ್ಯ ಕಲೀರಿ. ಯಾವ ಥರ ಉದ್ಧಾರ ಆಗಬೇಕು ಅಂದರೆ, ಆರ್ಥಿಕವಾಗಿ ಉದ್ಧಾರ ಆಗ್ಬೋದು ಜ್ಯೋತಿಷ್ಯ ಕಲಿತಾಗ. ಸುಮ್ಮನೆ ಅಲ್ಲಿ ಇಲ್ಲಿ ಕೈ ಹಾಕಿ ನಾವು ದುಡ್ಡನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದನ್ನು ತಡೆಗಟ್ಬೋದು. ಗೊತ್ತಿಲ್ಲದೆ ಇರತಕ್ಕಂಥ ಜಾಗದಲ್ಲಿ ಹೋಗಿ ಬಿಸ್ನೆಸ್ ಮಾಡ್ತಕ್ಕಂಥದ್ದು ತಡೆಗಟ್ಬೋದು. ವೈವಾಹಿಕ ಜೀವನದಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂತಂದರೆ ಅಲ್ಲೂ ಕೂಡ ಸರಿ ಮಾಡ್ಕೋಬೋದು. ಫಸ್ಟೇ ತಿಳಿದಾದ ಮೇಲೆ ಸರಿ ಮಾಡ್ಕೊಂಡ್ರೆ ಒಳ್ಳೆಯದು. ಹಾಗೆ ಕ್ರಿಸ್ಟಲ್ಸ್ ಬಗ್ಗೆ ಕೇಳಿ, ಕ್ರಿಸ್ಟಲ್ಸ್ ಹಾಕ್ಕೊಳ್ಳಿ. ಯಾವ ಕ್ರಿಸ್ಟಲ್ಸು ಅನ್ನೋದು ಬೇಕಾದಷ್ಟಿದ್ದಾವೆ. ನಮ್ಮ ಆಫೀಸ್ಗೆ ಕರೆ ಮಾಡಿದ್ರೆ, ಇಂಥ ಸಮಸ್ಯೆ ಇದೆ ಅಂತ ನಮಗೆ ಕಾಲ್ ಮಾಡಿದ್ರೆ, ಇಂಥ ಕ್ರಿಸ್ಟಲ್ಸ್ನ ಸಜೆಸ್ಟ್ ಮಾಡ್ತೀವಿ, ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಕಳಿಸ್ತೀವಿ. ಅದಕ್ಕೆ ಇದೇ ಬೇಡ, ಯಾವುದೋ ಜಾತಕದ ನೋಡೋ ಅವಶ್ಯಕತೆನೇ ಬೇಡ. ಸರ್ ನನಗೆ ಕೆಲಸದಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿದ ತಕ್ಷಣ ಒಂದು 3 ಕ್ರಿಸ್ಟಲ್ಸ್ ನಾವು ಸಜೆಸ್ಟ್ ಮಾಡ್ತೀವಿ. ಒಂದು ಗ್ರೀನ್ ಅವೆಂಚೂರಿನ್ ಇರುತ್ತೆ, ಒಂದು ಸಿಟ್ರೈನ್ ಇರುತ್ತೆ, ಇನ್ನೊಂದು ಮೂನ್ ಸ್ಟೋನ್. ಈ 3 ಹಾಕ್ಕೊಂಡ್ರೆ ಜಾಬ್ಗಲ್ಲಿರ್ತಕ್ಕಂಥ ಟೆನ್ಷನ್ಸು, ನೆಗೆಟಿವಿಟಿ ಹೊರಟೋಗುತ್ತೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ, ರೋಸ್ ಕ್ವಾರ್ಟ್ಸ್ ಹಾಕ್ಕೊಳ್ಳಿ, ಮನಸ್ಸು ಹಗುರ ಆಗುತ್ತೆ, ಮಾನಸಿಕ ಸಮತೋಲನ ಬರುತ್ತೆ. ಈ ರೀತಿಯಾಗಿರ್ತದೆ ಕ್ರಿಸ್ಟಲ್ ಸ್ವಲ್ಪ ದೊಡ್ಡ ಸಬ್ಜೆಕ್ಟ್. ಸೊ ನಮ್ಮ ನಂಬರ್ಗೆ ಕರೆ ಮಾಡಿ, ಕ್ರಿಸ್ಟಲ್ಸ್ ಬೇಕು ಅಂದರೆ ಕಾಲ್ ಮಾಡಿ. ನಮ್ಮ ಕಾಲರ್ಸ್ ಎಲ್ಲ ಟ್ರೈನ್ಡ್ ಆಗಿರ್ತಾರೆ, ಯಾವ ಕ್ರಿಸ್ಟಲ್ಸ್ ಹಾಕ್ಕೊಂಡ್ರೆ ಏನು ಬೆನಿಫಿಟ್ ಅಂತ ಟ್ರೈನ್ ಆಗೋಗಿರ್ತಾರೆ. ನಾನೇನು ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಪಾಯಿಂಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನಕ್ಕೆ ಎಡಗಡೆಯಲ್ಲಿ ಹಾಕೋಬೇಕಾ ಬಲಗಡೆಯಲ್ಲಿ ಹಾಕೋಬೇಕಾ ಅನ್ನೋದು ಒಂದು ಕನ್ಫ್ಯೂಷನ್. ಈ ಎಡಗಡೆ ಇರ್ತಕ್ಕಂಥ ಕೈ ರಿಸೀವಿಂಗ್ ಅಂತ ಕರಿತೀವಿ, ರಿಸೀವಿಂಗ್. ಬಲಗೈ ಇರ್ತಕ್ಕಂಥ ಅದು ಕೊಡೋವಂಥದ್ದು. ಸ್ವಲ್ಪ ಹೇಳ್ತಾರಲ್ಲ, ಕೊಡುಗೈ ದಾನಿ ಅಂತ, ಕೊಡುಗೈ ದಾನಿ ಬಲಗಡೆ ಇರ್ತಕ್ಕಂಥದ್ದು. ಸ್ಕ್ರೀನಲ್ಲಿ ಹಾಕಿರಿ. ಈ ಸೂರ್ಯ ಕೊಡ್ತಕ್ಕಂಥದ್ದು. ಆದರೆ ಯಾರ್ಯಾರು ಕೊಡಬೇಕು ಅಂದರೆ, ಸರ್ ನಾವು ದುಡ್ಡನ್ನು ಕೊಟ್ಟರೆ ಹೊಟ್ಟೋಗುತ್ತಾ? ನೋ. ಯಾರು ಹೀಲಿಂಗ್ ಮಾಡ್ತಾರೆ,
ಯಾರು ಡಾಕ್ಟರ್ ಇದ್ದೀರಾ, ಯಾರು ವ್ಯಾಪಾರದಲ್ಲಿದ್ದಾರೆ, ಅಂದರೆ ಪದಾರ್ಥಗಳನ್ನ ತೊಗೊಂಡು ಕೊಡೋದು, ಅಂದರೆ ಯಾವುದೋ ಒಂದು ನೋಡಿದ್ರು ಅದು ಕೊಡಿ ಇದು ಕೊಡಿ ಇದು ಕೊಡಿ ಅಂತಂದಾಗ ಬಲಗೈಯಲ್ಲಿ ಕೊಟ್ಟಾಗ ಅವ್ರು ವಾಪಸ್ ಬರ್ತಾರೆ ನಿಮ್ಮ ಹತ್ರ, ನಮಗೆ ಉಪಯೋಗ ಚೆನ್ನಾಗಾಯಿತು. ಆ ಕ್ರಿಸ್ಟಲ್ ಎನರ್ಜಿ ಪಾಸ್ ಆಗುತ್ತೆ ಆ ಪ್ರಾಡಕ್ಟ್ ಒಳಗಡೆ. ಯಾರು ಬರೀ ರಿಸೀವಿಂಗ್ ಎಂಡಲ್ಲಿ ಇರ್ತಾರೆ, ಕ್ಯಾಶಿಯರ್ ಕುತ್ಕೊಂಡಿರ್ತಾರೆ, ಅವ್ನು ಬರೀ ದುಡ್ಡು ಇಸ್ಕೊಳ್ಳೋದು ಅಷ್ಟೇ ಕೆಲಸ. ಅವನು ಎಡದ ಕೈಯಲ್ಲಿ ಕ್ರಿಸ್ಟಲ್ಸ್ ಹಾಕೋಬೇಕು, ರಿಸೀವಿಂಗ್ ಕಾರ ಕೊಡಪ್ಪ, ಬಲಗೈಲೇ ಇಸ್ಕೊಳ್ಳಿ, ಎಡದ ಕಡೆ ಎನರ್ಜಿ ರಿಸೀವ್ ಆಗುತ್ತೆ. ನಿಮ್ಮ ವೃತ್ತಿ ಮೇಲೆ ನಮಗೆ ಬರ್ತಕ್ಕಂಥದ್ದು. ಯಾರೋ ಒಬ್ರು ಅಕೌಂಟೆಂಟ್ ಇರ್ತಾರೆ ಆಫೀಸಲ್ಲಿ, ಈ ಅಕೌಂಟ್ ಸೆಕ್ಷನಲ್ಲಿ ಇರ್ತಕ್ಕಂಥವ್ರು ಅವ್ರದ್ದು ಬರೀ ಇನ್ಕಮಿಂಗೇ ನೋಡ್ತಾ ಇರ್ತಾರೆ, ಔಟ್ ಗೋಯಿಂಗ್ ಇಲ್ಲ. ಖರ್ಚು ಜಾಸ್ತಿ ಆದರೆ ಕೇಳ್ತಾರೆ ಏನಕ್ಕೆ ಖರ್ಚು ಜಾಸ್ತಿ ಅಂತ. ಅಂಥವ್ರಿಗೆ ಲೆಫ್ಟಲ್ಲೇ ಹಾಕ್ಕೋಬೇಕು. ನಿಮ್ಮ ಜೀವನದಲ್ಲೂ ಹಣ ಜಾಸ್ತಿ ಬರಬೇಕು, ಎಲ್ಲ ರಿಸೀವ್ ಆಗಬೇಕು ಅಂದರೆ ಎಡಗೈ. ಬಲಗೈಯಲ್ಲೇ ಹಾಕ್ಕೊಂಡ್ರೆ ಕೆಟ್ಟದಾಗ್ಬಿಡುತ್ತಾ? ಆ ಥರ ಏನಿಲ್ಲ. ಬಲಗೈಯಲ್ಲಿ ಒಂದು ಶಕ್ತಿ ಇದೆ. ಆ ಶಕ್ತಿ ಗಿವಿಂಗ್ ಶಕ್ತಿ ಅಂತ ಹೇಳ್ತಾರೆ, ಗಿವಿಂಗ್ ಶಕ್ತಿ ಅಂತ ಹೇಳ್ತಾರೆ. ಇನ್ನೂ ಒಂದಷ್ಟು ವಿಚಾರ ಆಮೇಲೆ ಮಾತಾಡೋಣ. ಓಕೆ ಗುರುಗಳೇ, ಮತ್ತಷ್ಟು ವಿಚಾರ ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿಚಾರದ ಬಗ್ಗೆ ಮುಂದುವರಿಸೋದಾದ್ರೆ, ಹಾಗೆ ಕ್ರಿಸ್ಟಲ್ಸ್ನ
ನಾವು ಬೇರೆ ಬೇರೆ ರೀತಿಯೂ ಯೂಸ್ ಮಾಡ್ತೀವಿ. ಅಂದರೆ ಕ್ರಿಸ್ಟಲ್ಸ್ ಹತ್ರ ಇದ್ದಾಗಲೂ ಕೂಡ ವೈಬ್ರೇಷನ್ ಬರುತ್ತೆ. ಆದರೆ ಅತ್ಯಂತ ಭಾಳ ಹತ್ತಿರದಲ್ಲಿ ಉಪಯೋಗ ಆಗ್ತಕ್ಕಂಥದ್ದು ಕೈಯಲ್ಲಿ ಹಾಕಿದಾಗ. ಸಾಮಾನ್ಯವಾಗಿ ಎಡಗೈಯಲ್ಲಿ ಹಾಕೋದು ವಾಡಿಕೆ ಇದೆ. ಹಾಗೆ ಬಲಗೈಯಲ್ಲಿ ಹಾಕ್ತಕ್ಕಂಥವ್ರು ಹೀಲರ್ಸು, ಡಾಕ್ಟರ್ಸು, ಕೊಡ್ತಕ್ಕಂಥವ್ರು ನಿಮ್ಮ ಮನಸ್ಸಿಗೆ ಬರಬೇಕು, ನಾನು ಕೊಡೋವಂಥ ವ್ಯಕ್ತಿ. ಅದು ಬರೀ ದುಡ್ಡಿಂದಲ್ಲ, ಎಲ್ಲ ಸರ್ವಿಸ್ ಕೊಡ್ತೀವಿ. ಕೆಲವರು ಈ ಬ್ಯೂಟಿ ಪಾರ್ಲರ್ ಅವ್ರು ಇರ್ತಾರೆ, ಅವರು ಬಲಗೈಗೆ ಹಾಕಬೇಕು, ಕ್ಲೈಂಟ್ಸ್ ಜಾಸ್ತಿ ಆಗ್ತಾರೆ. ಯಾಕಂದರೆ ಅವ್ರು ಸರ್ವಿಸ್ ಕೊಡ್ತಾ ಇರೋದು. ಆ ಎನರ್ಜಿ ಪಾಸ್ ಆದಾಗ ಅವಾಗ ಹೇಳ್ತಾರೆ, ಚೆನ್ನಾಗಿ ಮಾಡಿದ್ಯಪ್ಪ ನೀನು ಬ್ಯೂಟಿ ಪಾರ್ಲರು, ಅದೇನೇನು ಮರ್ತೆ ಮೇಕಪ್ ಎಲ್ಲ ನೀವು ಮಾಡ್ಕೊತಿರಲ್ಲ, ಅದು ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದ್ದೀರಾ, ಎಕ್ಸಲೆಂಟಾಗಿ ಬರ್ತಕ್ಕಂಥದ್ದು. ಅದೊಂದು. ತರಕಾರಿ ಅಂಗಡಿಯವರು ತರಕಾರಿಗಳನ್ನು ಕೊಡ್ತಾರೆ. ಎಡಗಡೆಯಲ್ಲೇ ಬರ್ತಕ್ಕಂಥದ್ದು ಒಂದು 2 ಹಾಕೊಳ್ಳಿ, ಕೊಡಬೇಕಾದ್ರೆ ಒಂದು 2 ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಅಂಥವ್ರು ಹಾಕ್ಕೋಬೇಕು. ತರಕಾರಿ ಅಂಗಡಿಯವರು ಒಳ್ಳೆ ತರಕಾರಿ, ಅವನ ಹತ್ರ ಕೊಟ್ಟಪ್ಪ, ಅವನು ಚೆನ್ನಾಗಿ ಕೊಟ್ಟ, ಫ್ರೆಶ್ ಆಗಿ ಕೊಟ್ಟ, ಚೆನ್ನಾಗಿದೆ. ಕೆಲವರು ಅದೇ ತರಕಾರಿ ಅಂಗಡಿಗೆ ಹೋಗ್ತಾರೆ, ಚೆನ್ನಾಗಿ ಕೊಡ್ತಾರೆ ಅಂತ. ನೀವಿನ್ನೂ ಕ್ರಿಸ್ಟಲ್ಸ್ ಹಾಕ್ಕೊಂಡ್ರೆ ಇನ್ನೂ ಕೂಡ ಭಾಳ ಹೆಚ್ಚಾಗಿ ವ್ಯಾಪಾರ ವಹಿವಾಟು ಮಾಡ್ಬೋದು. ಓಕೆ ಗುರುಗಳೇ, ಮಾತನಾಡ್ತಾ ಹೋಗೋಣ. ಕಾಲ್ ರೆಡಿ ಇದ್ದಾರೆ. ನಮಸ್ತೆ. ಹಲೋ ಹಲೋ ಸರ್, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಶುಭ ಇಂದ ಮಂಜುನಾಥ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಏನು? ಪ್ರಶ್ನೆಶಾಸ್ತ್ರ. ಓಕೆ, 1 ರಿಂದ 249 ಅಂಕೆಗಳಲ್ಲಿ ಒಂದು ಸಂಖ್ಯೆಯನ್ನು ನೀವು ಪಿಕ್ ಮಾಡಿ. 54 ಮೇಡಮ್. 54. ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಸರ್. ನೀವು ಹೇಳಿರೋ ಸಂಖ್ಯೆ 54. ಇದು ನಾವು ಗಾಡಿ ಸೈಟ್ ಪಕ್ಕದವರು ತುಂಬಾ ಕಿರಿಕ್ ಮಾಡ್ತಿದ್ದಾರೆ, ಕೋಟಿಗೆ ಹಾಕಿದ್ವಿ. 54 34 54. ಕೋರ್ಟ್ ಕೇಸ್ ವಿಚಾರ. 6ನೇ ಮನೆ ನೋಡ್ತೀವಿ. 6ನೇ ಕಸ್ಬ್ ಏನು ಹೇಳುತ್ತೆ ಅಂತ ನೋಡೋಣ. ನೀವು ಕೋರ್ಟ್ಗೆ ಹಾಕೋ ದುಡ್ಡನ್ನ ಜ್ಯೋತಿಷ್ಯಕ್ಕೆ ಹಾಕಿದ್ರೆ ಹೆಂಗೆ ಬಗ್ಗಿಸ್ಬೋದು ಅಂತ ತಿಳ್ಕೊಬೋದಾಗಿತ್ತು. ಜನಕ್ಕೆ ಸೀಕ್ರೆಟ್ ಗೊತ್ತಿಲ್ಲ. ಜ್ಯೋತಿಷ್ಯದಲ್ಲಿ ಎಷ್ಟು ಸೀಕ್ರೆಟ್ ಇದೆ ಅಂತ ಗೊತ್ತಿಲ್ಲ. ನಿಮ್ಮ ವಿಚಾರದಲ್ಲಿ ಲಿಟಿಗೇಷನಲ್ಲಿ 8 ಬಂದಿರೋದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ವಿನ್ನಿಂಗ್ ಕಾಂಬಿನೇಷನ್ ಇಲ್ಲ. ಸದ್ಯಕ್ಕೆ 8 ಬಂದಿರೋದ್ರಿಂದ ವಿನ್ನಿಂಗ್ ಕಾಂಬಿನೇಷನ್ ಇಲ್ಲ. ಇದನ್ನು ಮುಂದಿನ ಇನ್ನೊಂದು ಪ್ರಶ್ನೆ ನೀವು ಹಾಕೋಬೇಕು. ಸದ್ಯಕ್ಕೆ ಸೂರ್ಯ 8ನೇ ಮನೆ ಬಂದಿರೋದ್ರಿಂದ ಗೋಧಿಯನ್ನು ದಾನ ಮಾಡಿ. ನೆಗೋಷಿಯೇಷನ್ಗೆ ಏನಾದ್ರು ಮಾತಾಡಬೇಕು ಅಂತಂದರೆ ಕೇತುವಿನ ಆಧಿಪತ್ಯ ಆಗಿರ್ತಕ್ಕಂಥ ಗಣಪತಿಯ ಮಂತ್ರವನ್ನು ಯಥೇಚ್ಛವಾಗಿ ಹೇಳಿ. ಓಂ ಗಂ ಗಣಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ವಿನ್ನಿಂಗ್ ಕಾಂಬಿನೇಷನ್ ಸ್ವಲ್ಪ ಟಫ್ ಇದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ಯಾರ್ಯಾರು ಬಲಗೈಗೆ ಕ್ರಿಸ್ಟಲ್ ಇವಾಗ ಉಪಯೋಗಿಸಿರುವರು? ಅವರು ಲಿಟಿಗೇಷನ್ ಬಗ್ಗೆ ಹೇಳಿದ್ರಲ್ವಾ, ಹೌದು. ಲಿಟಿಗೇಷನ್ಗೂ ಒಂದು ಕ್ರಿಸ್ಟಲ್ಸ್ ಇದೆ. ಓಕೆ. ಸೊ ಅಲ್ಲಿ ನಮಗೆ ವಿನ್ನಿಂಗ್ ಕಾಂಬಿನೇಷನ್ ಆಗಿರ್ತಕ್ಕಂಥ ಕೆಲವು ಕ್ರಿಸ್ಟಲ್ಸು ಇದೆ. ಈ ಕಾನ್ಫ್ಲಿಕ್ಟಿಂಗ್ ಆಗ್ತಕ್ಕಂಥ ಒಂದು ಕ್ರಿಸ್ಟಲ್ಸು ಇದೆ. ಆ್ಯಂಗರು, ರ್ಯಾಶ್ ಟೆಂಪರ್ಮೆಂಟು, ಕ್ರಿಸ್ಟಲ್ಸ್ ಎನರ್ಜಿ ಯೂಸ್ ಮಾಡಬೇಕು. ತುಂಬ ಜನ ಜ್ಯೋತಿಷ್ಯ ನಂಬಲ್ಲ, ಹೌದು. ಸುಮ್ಮನೆ ಕಾಟಾಚಾರಕ್ಕೆ ಕಾಲ್ ಮಾಡ್ತಾರೆ. ಯಾಕೆ ಅಂದರೆ ಜ್ಯೋತಿಷ್ಯ ಅಂದರೆ ಪೂಜೆ ಅಂದ್ಕೊಂಡಿದ್ದಾರೆ. ನೀವು ಯಾರ್ಯಾರು ಜ್ಯೋತಿಷ್ಯದಲ್ಲಿ ಪೂಜೆ ಮಾಡೋಕ್ಕೆ ಹೋಗ್ತೀರೋ ನಿಮಗೆ ಉದ್ಧಾರನೇ ಆಗಲ್ಲ. ನೀವು ದೇವರ ಪೂಜೆ ಆಗಿದ ತಕ್ಷಣ ನಿಮಗೆ ಸಂತೃಪ್ತಿ ಆಗಲ್ಲ, ಸಾಧ್ಯನೇ ಇಲ್ಲ. ಫಸ್ಟು ನಿಮ್ಮ ಜಾತಕದಲ್ಲಿ ಆ ಯೋಗ, ವಿನ್ನಿಂಗ್ ಯೋಗ ಇದೆಯಾ ಅಂತ ನೋಡ್ತೀವಿ. ಆಮೇಲೆ ಬೇಕಾದ್ರೆ ಪೂಜೆ ಯಾರು ಮಾಡಿಸಿ, ಕ್ರಿಸ್ಟಲ್ಲಾರು ಹಾಕ್ಕೊಳ್ಳಿ, ಉಂಗುರಾರು ಹಾಕ್ಕೊಳ್ಳಿ, ಮಂತ್ರಾರು ಹೇಳ್ಕೊಳ್ಳಿ, ರುದ್ರಾಕ್ಷರ ಹಾಕ್ಕೊಳ್ಳಿ. ಜ್ಯೋತಿಷ್ಯದಲ್ಲಿ 3 ವಿಧ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಒಂದು, ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿತ್ತು ಅಂತಂದರೆ ನೀವು ಯಾವ ಇದನ್ನು ಮಾಡೋದೇ ಬೇಡ, ಯಾವ ಪರಿಹಾರನೂ ಮಾಡೋದೇ ಬೇಡ. 2ನೇದು, ನಿಮ್ಮ ಜಾತಕದಲ್ಲಿ ಕೆಲವು ಕೆಲಸಗಳು ಆಗದೇ ಇಲ್ಲ ಅಂತಿದ್ದಾಗ ಯಾವ ಪರಿಹಾರಗಳು ನಿಮ್ಗೆ ವರ್ಕೇ ಆಗಲ್ಲ. ಈ ಜ್ಯೋತಿಷಿಗಳನ್ನು ಕುತ್ಕೊಂಡು ಬೈತಾ ಇರ್ತಾರೆ ಕೆಲವು ಜನಗಳು, ಪಬ್ಲಿಕ್. ಸ್ವಲ್ಪ ಅವ್ರಿಗೆಲ್ಲ ತಲೆಕೆಟ್ಟಿದೆ ಅನಿಸುತ್ತೆ. ಜ್ಯೋತಿಷನ ಅರ್ಥಕೊಂಡು ಮಾತಾಡಬೇಕು. ಜ್ಯೋತಿಷ ಅರಿದಲ್ಲೇ ಮಾತಾಡ್ತಾರೆ. ಸೊ ಜ್ಯೋತಿಷದಲ್ಲಿ ಪರಿಹಾರ ಅಂತಕ್ಕಂಥದ್ದು ಹೇಳ್ತಕ್ಕಂಥವ್ರನ್ನೆಲ್ಲ ನಂಬೇಡಿ. ಒಂದು, ದಿನನಿತ್ಯ ರಾಶಿ ಭವಿಷ್ಯ ಹೇಳ್ತಾರಲ್ಲ, ಅವರಂತೂ ಇದ್ದಿದ್ದು ನಂಬೇಡಿ. ಬರೀ ಬಂಡಲ್ಲೇ, ಬೇಸೇ ಇಲ್ಲ.
ದಿನಾ ಬದಲಾಗಕ್ಕೆ ಏನಾಗುತ್ತೆ? ಸೋಮವಾರದಿಂದ ಶುಕ್ರವಾರದವರೆಗೂ ನೀವು ಆ್ಯಂಕರ್ ಆಗಿ ಇಲ್ಲಿ ಬರ್ತೀರಾ, ಇಲ್ಲಿ ಕೆಲಸ ಮಾಡ್ತೀರಾ. ಏನು ಬದಲಾವಣೆ ಆಗುತ್ತೆ ಇಲ್ಲಿ? ದಿನದ ಬದಲಾವಣೆ ಏನಿದೆ ನಿಮಗೆ? ನಿಮ್ಮದು ಒಂದು ರಾಶಿಲಿ ಹುಟ್ಟಿರ್ತಿರ್ತಾನೆ. ಹೌದು. ಬೆಳಗ್ಗೆ ಆ್ಯಂಕರ್ ಮಾಡ್ತೀರಾ, ಮಧ್ಯಾಹ್ನ ಆ್ಯಂಕರ್ ಮಾಡ್ತೀರಾ, ಸಾಯಂಕಾಲ ಆ್ಯಂಕರ್ ಮಾಡ್ತೀರಾ, ಊಟ ಮಾಡ್ತೀರಾ, ಮನೆಗೆ ಹೋಗ್ತೀರಾ. ದಿನಾ ಒಂದು ರಾಶಿಲಿ ಆ ಬದಲಾವಣೆ ಆಯಿತು, ಈ ಬದಲಾವಣೆ ಆಯಿತು ಅನ್ನೋಕ್ಕೆ ಏನು ದೊಡ್ಡ ಮುಖೇಶ್ ಅಂಬಾನಿನ ನಾವು? ಹಾಂ, ಮುಖೇಶ್ ಅಂಬಾನಿ ಟಾಟಾದವರಾದರೆ ಇವತ್ತು ಅಮೇರಿಕಾಗೆ ಹೋಗು, ನಾಳೆ ಲಂಡನ್ಗೆ ಹೋಗು, ನಾಳೆ ಶ್ರೀಲಂಕಾಗೆ ಹೋಗು, ನಾಳೆ ಆಸ್ಟ್ರೇಲಿಯಾಗೆ ಹೋಗು, ನಾಡಿದ್ದು ಇವತ್ತು ಅವನ ಜೊತೆ ಮೀಟಿಂಗ್ ಮಾಡು, ಇವತ್ತು ಇವನ ಜೊತೆ ಮೀಟಿಂಗ್ ಮಾಡು. ಬೆಳಿಗ್ಗೆ ಅವನು ಅವ್ರ ಲೈಫು, ಅವ್ರ ಜಾತಕಗಳು ಹಂಗಿದ್ದಾವೆ. ಅವ್ರಿಗೆ ದಿನ ಭವಿಷ್ಯ ಬೇಕಾಗ್ಬೋದೇನೋ. ಸಾಮಾನ್ಯ ಜನಕ್ಕೆ ಈ ದಿನ ಭವಿಷ್ಯ ಅಂತಕ್ಕಂಥದ್ದು ಒಂದು ಜನಗಳನ್ನು ಹಾದಿ ತಪ್ಪಿಸ್ತಾ ಇದೆ. ಯಾರ್ಯಾರು ಯಾವುದೇ ಮಾಧ್ಯಮದಲ್ಲಿ ದಿನ ಭವಿಷ್ಯ ಹೇಳ್ತಿರೋ ನನ್ನ ಕಡೆಯಿಂದ ಖಂಡಿಸ್ತೀನಿ ಅದನ್ನು. ದಿನ ಭವಿಷ್ಯ ಅಂತ ಜ್ಯೋತಿಷ್ಯದಲ್ಲಿ ಇಲ್ಲವೇ ಇಲ್ಲ. ಸುಮ್ಮನೆ ಟೈಮ್ ಪಾಸು, ವಿಚಾರ ಗೊತ್ತಿಲ್ಲದೆ ಇದ್ದಾಗ ದಿನ ಭವಿಷ್ಯ ಹಾಕ್ಬಿಡೋದು. ಅವ್ರಿಗೆ ಬೇರೆ ವಿಚಾರ ಗೊತ್ತಿರಬೇಕಲ್ಲ. ಇರೋದೇ 12 ರಾಶಿ. ಅದನ್ನು ಡ್ರೆಸ್ ಹಾಕೊಂಡ್ಬಂದು ಪಾಂಡಿತ್ಯ ತೋರಿಸ್ಬೇಕು ಅನ್ನೋದೇನಿಲ್ಲ. ಪಾಂಡಿತ್ಯ ಡ್ರೆಸ್ಸಲ್ಲಿಲ್ಲ. ಪಬ್ಲಿಕ್ಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ, ತಿಳ್ಕೊಳ್ಳಿ. ನಮ್ಮ ಕಾರ್ಯಕ್ರಮ ಹೆಚ್ಚು ನೋಡೋಕ್ಕೆ ಸಜೆಸ್ಟ್ ಮಾಡಿ. ವಿಜ್ಞಾನ ಇರುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ. ಹೆಚ್ಚು ಜನ ವೀಕ್ಷಣೆ ಮಾಡೋಕ್ಕೆ ನಿಮ್ಮ ಅಕ್ಕಪಕ್ಕದವ್ರು ಹೇಳಿ. ನಿಮ್ಗೆ ಒಳ್ಳೇದಾಗಬೇಕಾ? ನವಗ್ರಹಗಳು ಒಳ್ಳೇದು ಮಾಡಬೇಕಾ? ನಕ್ಷತ್ರಾಡಿ ಅಂತ ಒಂದು ಕಾರ್ಯಕ್ರಮ ಇದೆ, ಅದು ವಿಜ್ಞಾನ ರೀತಿ ಬರುತ್ತೆ, ಅದನ್ನು ನೋಡೋಕ್ಕೆ ಹೇಳಿ. ಅಟ್ಲೀಸ್ಟ್ ನವಗ್ರಹಗಳು ಒಳ್ಳೆಯದು ಪುಷ್ ಮಾಡ್ತಾ ಇದ್ದಾನೆ. ಒಳಿತು ಮಾಡು ಮನುಜ ಇರೋದು 3 ದಿವಸ. ಅಂದರೆ ಒಳಿತು ಅಂತಂದರೆ ಒಳ್ಳೆ ವಿಚಾರನ ಹೇಳ್ತಕ್ಕಂಥದ್ದನ್ನು ಕೂಡ ಒಳಿತು ಮಾಡೋದೇ ಅಲ್ವಾ? ಯಾಕಂದರೆ ನಮ್ಮದಲ್ಲಿ ಈ ನಕ್ಷತ್ರ ನಾಡಿಲಿ ಯಾವುದೇ ಸುಳ್ಳಿಲ್ಲ, ಪೊಳ್ಳಿಲ್ಲ. ನೇರವಾಗಿ ಹೇಳ್ತೀವಿ. ನೇರವಾಗಿ ಏನಿದೆ ಅದು ಹೇಳೋದು. ನಮಗೇನು ಅದಕ್ಕೇನು ತಗೊಳ್ಳೋದು ಬಿಡೋದು ಏನಿಲ್ಲ. ನಿಮ್ಮ ಜಾತಕ ಎಸ್ ಆರ್ ನೋ. ಇವಾಗ ಅವ್ರು ಯಾರೋ ಕೋರ್ಟ್ಗೆ ವಿನ್ ಆಗೋದು ಇವಾಗ ಸದ್ಯಕ್ಕಿಲ್ಲ, ತೋರಿಸ್ತಲ್ಲ ಗ್ರಹಗಳು. ಇಲ್ಲ ಅಂದರೆ ಇಲ್ಲ ಅಷ್ಟೇ. ಅದೇನು ಹೇಳುತ್ತೋ ಅದನ್ನು ಹೇಳಬೇಕು. ಸೊ ಈಗ ಕ್ರಿಸ್ಟಲ್ಸ್ ಬಗ್ಗೆ ಕಾಲ್ ತಗೊಳ್ಳೋಣ, ಆಮೇಲೆ ಮಾತಾಡೋಣ. ನಮಸ್ತೆ. ಹಲೋ ಸರ್, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಟಿವಿ ಮ್ಯೂಟ್ ಮಾಡಿ ಮಾತಾಡಿ ಸರ್. ಹಲೋ 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 ಮೇಡಮ್ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಗದಗ್ಲಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಗದಗ್ಲಿಂದ ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಟಿವಿ ಮ್ಯೂಟ್ ಮಾಡಿ ಮಾತನಾಡಿ ಮೇಡಮ್. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನಮಗೆ. ಕೇಳ್ತಾ ಇಲ್ವಾ? ಈಗ ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸ್ಕೊಡಿ. 5/6/1970. 5/6/1970. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 5:30. ಬೆಳಗ್ಗೆ 5:30. ಹುಟ್ಟಿದ ಊರು? ಹುಟ್ಟಿದ ಊರು ಹುಬ್ಬಳ್ಳಿ. ಹುಬ್ಬಳ್ಳಿ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ. ಮಾತಾಡಿ. ನಮಸ್ಕಾರ. ಮಿಥುನ ರಾಶಿಲಿ ಹುಟ್ಟಿದ್ದೀರಾ. ವೃಷಭ ಲಗ್ನ. ಸದ್ಯಕ್ಕೆ ಇವಾಗ 2026 ಮೇಗೆ ಶನಿ ದಶೆ ಮುಗಿಯುತ್ತೆ. ಶನಿ ದಶೆ ಮುಗಿದ ಮೇಲೆ ಬುಧ ದಶೆ ಪ್ರಾರಂಭವಾಗುತ್ತೆ. ಪ್ರಶ್ನೆ ಏನಿದೆ ಬುಧ ದಶೆಯಲ್ಲಿ? ಪ್ರಶ್ನೆ ಏನು? ಅವರ ಕಾರ್ಯಕ್ರಮ ಇದು ಕಲೆ ಕಟ್ಟಾಗಿದೆ ಅನ್ಸುತ್ತೆ, ಸಂಪರ್ಕ ಕಡಿತ. ನಾವೇನು ಹೇಳಕ್ಕಾಗಲ್ಲ. ಬುಧ ದಶೆಯಲ್ಲಿ ಬುಧ 12ನೇ ಮನೇಲಿರೋದ್ರಿಂದ ಏನಾದ್ರು ನೆಗೆಟಿವ್ ಇತ್ತು ಅಂತಂದ್ರೆ ಅದು ಬುಧನ ಕಾಂಬಿನೇಷನ್ ಬರುತ್ತೆ. ಹೆಸರು ಕಾಳನ್ನ ದಾನ ಮಾಡಿ. ಕಾಲ್ ಮಾಡೋರು ಟಿವಿಯಿಂದ ದೂರ ಬಂದು ಕರೆ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗೋದು. ಅರ್ಥ ಆಯ್ತಾ? ಇಲ್ವಾ? 10ನೇ ತಾರೀಕು ಕ್ಲಾಸ್ ಇದೆ, ಬಂದು ಕಲೀರಿ. 55 ವರ್ಷ ಆಯಿತು. 70 ವರ್ಷನೋ 80 ವರ್ಷ 90 ವರ್ಷನೋ ಬದುಕ್ತೀರಾ. ಆಮೇಲೆ ಏನು ಮಾಡ್ತೀರಾ? ಜ್ಯೋತಿಷ್ಯ ಸೇರ್ಕೊಳ್ಳಿ. ನಿಮ್ಮ ಮೊಮ್ಮಕ್ಕಳದು, ಮಕ್ಕಳದು, ನೆರೆಹೊರೆಯವ್ರದ್ದು, ನಿಮ್ಮ ಫ್ರೆಂಡ್ಸ್ದು ಎಲ್ಲ ಜಾತಕ ಹೇಳಿ. ಟೈಮ್ ಪಾಸು ಆಗುತ್ತೆ. ನಿಮ್ಮನ್ನು ಗುರುಗಳ ಥರನೂ ನೋಡ್ತಾರೆ, ಹಾಗೆ ಸಂಪಾದನೆನೂ ಮಾಡೋ ಸಾಧ್ಯತೆ ಇದೆ. ನಕ್ಷತ್ರ ನಾಡಿ ಅಂತಕ್ಕಂಥದ್ದು ಜ್ಯೋತಿಷ್ಯ ಹೇಳೋ ಕಾರ್ಯಕ್ರಮ ಅಲ್ಲ, ಜ್ಯೋತಿಷ್ಯ ಕಲಿಸೋ ಕಾರ್ಯಕ್ರಮ. ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವು ಗುಂಪಿನ ಜನಗಳು ನಕ್ಷತ್ರ ನಾಡಿ ಅಂತ ತಲೆಲಿಲ್ಲ.
ನಮ್ಮದೆಲ್ಲ ಫೋಟೋ ಹಾಕಿ ಎಲ್ಲ ಗುರುಗಳ ಜೊತೆ ಫೋಟೋ ಹಾಕಿ ಟ್ರೋಲ್ ಮಾಡಿಬಿಡ್ತಾರೆ, ಈ ಗುರುಗಳೆಲ್ಲ ಸರಿ ಇಲ್ಲ, ವೇಸ್ಟ್ ಅಂತ. ನಾವು ಟೀಚರ್ ರೀ, ಪಬ್ಲಿಕ್ಕಿಗೆ ಹೇಳ್ತಾ ಇದ್ದೀವಿ, ಯಾರ್ಯಾರು ಟ್ರೋಲ್ ಮಾಡ್ತಾರಲ್ಲ ಮತಿಗೆಟ್ಟ ಟ್ರೋಲರ್ಸ್ಗೆ ಹೇಳ್ತಾ ಇರೋದು, ಮತಿಗೆಟ್ಟ ಟ್ರೋಲರ್ಸ್ ಅಂತಲೇ ಕರಿತೀವಿ. ಎಲ್ಲರನ್ನೂ ಥಿಂಕ್ ಮಾಡಿ, ಯಾರು ಒಂದು ಗುಂಪಲ್ಲಿರೋರು ಕುರಿ ಮಂದೆ ಅಲ್ಲ ನಮ್ಮದೆಲ್ಲ, ನಾವೆಲ್ಲ ಕುರಿ ಮಂದೆಯಲ್ಲಿರ್ತಕ್ಕಂಥ ಜ್ಯೋತಿಷ್ಯರಲ್ಲ. ಜ್ಯೋತಿಷ್ಯವನ್ನು ವೈಜ್ಞಾನಿಕ ನಿಟ್ಟಲ್ಲಿ ಹೇಳ್ತಕ್ಕಂಥದ್ದು. ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್ ಅನ್ನೋದೇ ನಾವು ಸ್ಟಾರ್ಟಿಂಗ್ ನಮ್ಮ ಮಂತ್ರ. ಯಾರ ಹಣೆ ಬರಹನೂ ಬದಲಾಯಿಸೋಕ್ಕಾಗಲ್ಲ, ಇದನ್ನು ಹೇಳ್ಕೊಂಡು ನಾವು ಜ್ಯೋತಿಷ್ಯ ಸ್ಟಾರ್ಟ್ ಮಾಡ್ತೀವಿ. ಕೆಲವು ಗುಂಪಿನ ಕೆಲವು ಪಬ್ಲಿಕಲ್ಲಿರ್ತಕ್ಕಂಥವ್ರು, ಜ್ಯೋತಿಷ್ಯ ನಂಬದೇ ಇರ್ತಕ್ಕಂಥವ್ರು ಈ ಕಡೆ ಬನ್ನಿ, ನಿಮಗೆ ಜ್ಯೋತಿಷ್ಯ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ, ಸ್ವಲ್ಪ ಈ ಕಡೆ ಬನ್ನಿ. ಅಲ್ಲೆಲ್ಲೋ ಯಾರೋ ಪಂಚೆ ಹಾಕೊಂಡಿರೋನು, ನಾಮ ಹಾಕೊಂಡಿರೋನು, ವಿಭೂತಿ ಹಾಕೊಂಡಿರೋನು, ದಿನಭವಿಷ್ಯ ಹೇಳ್ತಕ್ಕಂಥವ್ನು ಹೋಗ್ಬಿಟ್ಟು ಅಲ್ಲಿ ಅವನ ಕಾಲಿಳಿಯೋದು ಬೇಡ, ಈ ಕಡೆ ಬಂದು ಸ್ವಲ್ಪ ನಿಮ್ಮ ಸಮಯನ ವ್ಯರ್ಥ ಮಾಡ್ದಲೆ ಅವ್ರು ಏನೋ ಮಾಡ್ಕೊತಾರೆ, ಏನೋ ಮಾಡ್ತಾರೆ, ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ತಾರಲ್ಲ, ನಿಮಗೇನು ಬುದ್ಧಿ ಇಲ್ವಾ ಅಂತ ನಾನು ಕೇಳೋದು. ಕರೆಕ್ಟ್ ಅಲ್ವಾ? ಯಾರೋ ಕಿತ್ತೋಗಿರೋನು ಅವನೇನೋ ಮಾಡಿರ್ತಾನೆ ಕೆಲಸ, ಅವನ ಬಗ್ಗೆ ಏನಕ್ಕೆ ಕಾಮೆಂಟ್ ಮಾಡ್ಕೊಂಡು ನಮ್ಮ ಟೈಮ್ ವೇಸ್ಟ್ ಯಾಕೆ ಮಾಡ್ಕೋಬೇಕು? ಜ್ಯೋತಿಷ್ಯದಲ್ಲಿ ಜ್ಞಾನ ಬೇಕು ಅಂತಂದ್ರೆ ಬನ್ನಿ, ಈ ಕಡೆ ನಮ್ಮ ಯೂಟ್ಯೂಬ್ ನೋಡಿ, ಎಲ್ಲ ವಿಚಾರ ಎವ್ರಿ ಡೇ ಒಂದಲ್ಲ ಒಂದು ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿನ ನಿಮಗೆ ಕೊಡ್ತೀವಿ. ಆಸಕ್ತಿ ಇದ್ದರೆ ಜ್ಯೋತಿಷ್ಯ ಕಲೀರಿ, ಆವಾಗ ನಿಮಗೆ ಮೋಸ ಹೋಗೋದು ಕಮ್ಮಿ ಆಗುತ್ತೆ. ಯಾವಾಗ ನೀವು ಜ್ಯೋತಿಷ್ಯ ಕಲಿತೀರಾ ನಿಮಗೆ ಜ್ಞಾನದ ಅರಿವಾಗುತ್ತೆ, ಹಾಗೆ ನಿಮಗೆ ನಿಮ್ಮ ಒಂದಿರ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ನಾನು ಜ್ಯೋತಿಷ್ಯನೇ ನಂಬಲ್ಲ ಅಂದರೆ ನೀವು ಯಾರ ಬಗ್ಗೆನೂ ಕಮೆಂಟ್ ಮಾಡೋ ಹಕ್ಕಿರಲ್ಲ. ಅವನು ಕೆಟ್ಟವನಾಗಿರ್ಬೋದು, ಒಳ್ಳೆಯನಾಗಿರ್ಬೋದು. ನಿಮಗೆ ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇಲ್ಲ ಅಂದರೆ ನಿಮಗೆ ಯಾವುದೇ ರೈಟ್ಸ್ ಇರಲ್ಲ ಯಾರ ಬಗ್ಗೆನೂ ಮಾಡೋದಕ್ಕೆ. ಆಸಕ್ತಿ ಇದೆಯಾ ಕಮೆಂಟ್ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ, ಕರ್ನಾಟಕದಲ್ಲಿ ಏಕೈಕವಾಗಿರ್ತಕ್ಕಂಥ ಸಂಸ್ಥೆ ಗೋಲ್ಡ್ ಟ್ರೀ ಆಸ್ಟ್ರೋ ಸಂಸ್ಥೆ. 65,000 ಒರಿಜಿನಲ್ ಜ್ಯೋತಿಷ್ಯನ ಉತ್ಪಾದನೆ ಮಾಡಿದ್ದೀವಿ. ಒರಿಜಿನಲ್ OG ಅಂತ ಕರೀತಾರೆ, ಒರಿಜಿನಲ್ ಗ್ಯಾಂಗ್ಸ್ಟರ್ OG ನಕ್ಷತ್ರ ನಾಡಿ ಉತ್ಪತ್ತಿ ಮಾಡಿದ್ವಿ. ಅರ್ಥ ಆಯ್ತಲ್ವಾ? ಸೊ ಎಲ್ಲಿ ನೋಡಬೇಕು, ಎಲ್ಲಿ ಕಲಿಬೇಕು ಅಂತ ನಿಮಗಳಿಗೆ ಅರಿವಿರಬೇಕು. ಒಂದಷ್ಟು ಸ್ಪ್ರೆಡ್ ಮಾಡಿ, ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಮಾಡಿ. ನಕ್ಷತ್ರ ನಾಡಿ ಅಂತ ಒಂದು ಕಾರ್ಯಕ್ರಮ ಇದೆ ರೀ, ಅದರಲ್ಲಿ ವೈಜ್ಞಾನಿಕವಾಗಿ ಹೇಳ್ತಾರೆ 65,000 ಜನ. ನೀವೆಲ್ಲ ನೋಡ್ತಾ ಇದ್ದಿಲ್ಲ, ಇವರೆಲ್ಲ ಏನು ನಾವೇನು ಮದುವೆ ಮನೆಗೆ ಕರ್ಕೊಂಬಂದು ಕೂರಿಸಿದಾರೆ ಇವೆಲ್ಲ? ಏನ್ರಿ ಪಬ್ಲಿಕ್ ಅವರೇ, ಇದೆಲ್ಲ ಮದುವೆ ಮನೆಗೆ ಕೂತಿದ್ದಾರೆ ಎಲ್ಲರೂ. ಇದೆಲ್ಲ ಪಾಠ ಮಾಡ್ತಾ ಕೂತ್ಕೊಂಡಿರ್ತಕ್ಕಂಥ 400 ಜನ 500 ಜನ ಒಂದೊಂದು ಕ್ಲಾಸಲ್ಲಿ ಕೂತಿರೋದು. ಜ್ಯೋತಿಷ್ಯ ಕಲಿತು ಅವ್ರ ಜೀವನ ನೋಡಿಕೊಂಡು ಹಣೆ ಬರಹ ಎಷ್ಟಿದೆ ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸುಮ್ಮನೆ ಓಡೋಗ್ಬೇಡಿ, ಓಡೋಗಿ ಹಾಳಾಗಬೇಡಿ. ಹಾಳಾಗಿ ಅವ್ರು ಯಾರೋ ಕೆಟ್ಟೋದಾಗ ಕಮೆಂಟ್ ಮಾಡ್ತಾ ಕೂತ್ಕೋಬೇಡಿ. ಜ್ಯೋತಿಷ್ಯರು ಎಸ್ಪೆಷಲಿ ನನ್ನಂಥವರು ಕಷ್ಟಪಟ್ಟು ಹೇಳ್ಕೊಡ್ತೀವಿ. ಸುಮ್ಮನೆ ಕೂತ್ಕೊಂಡು ಖಾಲಿ ಕೂತ್ಕೊಂಡು ಹೇಳಲ್ಲ, ಡೇ ಆ್ಯಂಡ್ ನೈಟ್ ನಾನು ಕಷ್ಟಪಡ್ತೀನಿ. ನನ್ನ ಆ್ಯಪ್ ಮಾಡಿದ್ದೀನಿ ನಾನು, ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು ಸಾಫ್ಟ್ವೇರ್ ಯೂಸ್ ಮಾಡಿ ಆ್ಯಪ್ ಮಾಡಿದ್ದೀನಿ. ಎಷ್ಟೋ ಜನಕ್ಕೆ ಪುಸ್ತಕ ಬರೆದು ಕೊಟ್ಟಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಪುಸ್ತಕ ಬರೆದಿದ್ದೀನಿ ನಾನು, ಗ್ರಂಥಗಳನ್ನ ಬರೆದಿದ್ದೀನಿ. ಸುಮ್ಮನೆ ಅಕ್ಳಾಯ್ ಥರ ಅಲ್ಲ. ಸೊ ಎಲ್ಲರಿಗೂ ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಬೇಡಿ. ಸೊ ತೂಕದವರು ಇರ್ತಾರೆ, ಆ ಒಂದು ಬ್ರ್ಯಾಂಡೇ ನಕ್ಷತ್ರ ನಾಡಿ. ಓಕೆ ವೀಕ್ಷಕರೇ, ಗುರುಗಳು ಹೇಳಿದಂತೆ ಜ್ಯೋತಿಷ್ಯ ಕಲಿಯುವ ಆಸಕ್ತಿ ಇದ್ದರೆ ನೀವು ಖಂಡಿತವಾಗಿಯೂ ಗುರುಗಳ ನೇತೃತ್ವದಲ್ಲಿ ಇದೇ ಫೆಬ್ರವರಿ 10ರಿಂದ 111ನೇ ಬ್ಯಾಚ್ ಆರಂಭವಾಗ್ತಾ ಇದೆ. ಏನೋ ಸಮಸ್ಯೆ ಇದೆ, ಈ ಥರ ಸಮಸ್ಯೆ ಆಗ್ತಿದೆ, ಆ ಥರ ಸಮಸ್ಯೆ ಆಗ್ತಿದೆ ಅಂತ ಹೇಳೋ ಬದಲು ನಿಮ್ಮ ಸಮಸ್ಯೆಯನ್ನು ನೀವೇ ತಿಳಿದುಕೊಳ್ಳಬಹುದು ಜ್ಯೋತಿಷ್ಯ ಕಲಿಯೋದ್ರಿಂದ. ಹಾಗೆ ಗುರುಗಳ ನೇತೃತ್ವದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಕಲ್ತಿದ್ದಾರೆ. ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವವನ್ನು ಹಂಚಿಕೊಂಡಿದ್ದಾರೆ, ಏನಂತ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ನಾನು ಮೋಹನ್ ಕುಮಾರ್ ಎಸ್ ಅಂತ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ಬಿಡದಿಯಿಂದ ಬಂದಿದ್ದೀನಿ. ನಾನು ಈ ಸಲ 2025 ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಜ್ಯೋತಿಷ ರತ್ನ ಪ್ರಶಸ್ತಿ ನಮ್ಮ ಗುರುಗಳು ಕೊಡ್ತಾರೆ ನನಗೆ. ನಮ್ಮ ಪೂಜ್ಯಗಳಾದಂಥ ಪಂಡಿತ್ ದಿನೇಶ್ ಗುರೂಜಿಯವರ ಒಂದು ಮಾರ್ಗದರ್ಶನದಲ್ಲಿ ನಾನು 99 ಬ್ಯಾಚು ಸ್ಟೂಡೆಂಟ್ ಆಗಿ ನಕ್ಷತ್ರ ನಾಡಿ ಡೀಪ್ ಸೀಕ್ರೆಟ್ಸು ಎಕ್ಸಲೆನ್ಸಿ ಕೋರ್ಸು ಎಲ್ಲ ಕಲ್ತಿದ್ದೀನಿ. ಈ ಬಾರಿ ನನಗೆ ಅವರು ಗುರುತಿಸಿ ನನಗೆ ಜ್ಯೋತಿಷ ರತ್ನ ಪ್ರಶಸ್ತಿ ಡಾಕ್ಟರೇಟ್ ಅವಾರ್ಡ್ ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲು
ಹೃತ್ಪೂರ್ವಕ ಗುರುವಂದನೆಗಳು ಮತ್ತು ಅವರ ಟೀಮ್ಗೆಲ್ಲ ನನ್ನ ನಮಸ್ಕಾರಗಳು. ನಕ್ಷತ್ರ ನಾಡಿ ಅಸ್ಟ್ರಾಲಜಿ ಕೋರ್ಸು 15 ದಿವಸ ಪ್ರತಿ ಬ್ಯಾಚು ಮಾಡ್ತಾವ್ರೆ. ಗುರೂಜಿ ಆಗಲೇ 110 ಬ್ಯಾಚ್ ಮುಗಿಸೋದೆ, ನಾನು 99ನೇ ಬ್ಯಾಚು. 2023 ಅಕ್ಟೋಬರ್ದಲ್ಲಿ ನಾನು ಜಾಯ್ನ್ ಆಗಿದೆ. ಈಗ ಹೆಚ್ಚು ಕಮ್ಮಿ 2 ಇಯರ್ಸ್ ಆಯಿತು. ಆಕ್ಟಿವೇಟ್ ಬರೋದಿಲ್ಲ. ಆಮೇಲೆ ಪ್ರಶ್ನಾಶಾಸ್ತ್ರ ಅಷ್ಟೇ. ಆಮೇಲೆ ಡೀಪ್ ಸೀಕ್ರೆಟ್ಸ್ ಹೊಸದಾಗಿ ಅಡ್ವಾನ್ಸ್ಡು ನಕ್ಷತ್ರ ನಾಡಿ, ಆಮೇಲೆ ಪಾಮಿಸ್ಟ್ರಿ, ಹೀಗೆ ಸುಮಾರು ಎಲ್ಲ ಜ್ಯೋತಿಷ್ಯದಲ್ಲಿ ಯಾವ ಎಲ್ಲ ವಿಭಾಗಗಳಲ್ಲಿ ನಾನು ಕಲ್ತಿದ್ದೇನೆ. ಅವರ ಸೈಂಟಿಫಿಕ್ ಮೆಥಡು ಮ್ಯಾಥಮೆಟಿಕಲ್ ಆಗಿ ಹೇಳ್ಕೊಡ್ತಾರೆ ಗುರೂಜಿಯವರು. ಈಗ 110ನೇ ಬ್ಯಾಚು ಮುಗಿಸೋದೆ. ಈಗ 111ನೇ ಬ್ಯಾಚು ನೆಕ್ಸ್ಟು ಫೆಬ್ರವರಿ ತಿಂಗಳಲ್ಲಿ ಶುರು ಮಾಡ್ತಾರೆ. ಎಲ್ಲ ಕಲಿತು ನಿಮ್ಮ ಕುಟುಂಬಕ್ಕೆ ಎಲ್ಲ ನೀವು ನೋಡ್ಕೋಬೋದು ಆರಾಮಾಗಿ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಏನಂತ ಮಹಾವಿದ್ಯೆ ಅಲ್ಲ, ಅದಕ್ಕೆ ಆಸಕ್ತಿ ಬೇಕು, ಒಂದು ಕಮಿಟ್ಮೆಂಟ್ ಬೇಕು. ಎಲ್ಲರೂ ನಮಸ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಥ್ಯಾಂಕ್ ಯು ಮಚ್. ನೋಡಿದ್ರಲ್ಲ, ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು. ನಿಮಗೂ ಕೂಡ ಆಸಕ್ತಿ ಇದ್ದರೆ ಖಂಡಿತವಾಗಿಯೂ ನೀವು ನಕ್ಷತ್ರ ನಾಡಿ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಇದೇ ಫೆಬ್ರವರಿ 10ರಿಂದ ಆರಂಭವಾಗ್ತಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ಕ್ರಿಸ್ಟಲ್ ಬಗ್ಗೆ ಬಹಳ ಮಾಹಿತಿ ನೀಡಿದ್ರು. ಹಾಗೆ ಜ್ಯೋತಿಷ್ಯ ಕಲಿಯೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅಂತ ತಿಳಿಸ್ಕೊಟ್ರು. ಗುರುಗಳೇ, ತುಂಬ ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜನತಾ ಟಿವಿ, ಸದಾ ಜನಪರ.